ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಕಿಚನ್ ಕ್ಯೂರಿಯಸ್ ಚಾನಲ್. ಇವತ್ತು ನಾನು ಮೆಂತ್ಯ ಪಲ್ಯ ಮಾಡ್ತೀನಿ ನೋಡ್ರಿ. ಬರೀ ನೋಡೋಣ ಹೆಂಗೆ ಮಾಡೋದು ಅಂತ. ಫಸ್ಟಿಗೆ ನಾನು ಮೆಂತ್ಯ ಫುಲ್ ತೊಳ್ಕೊಂಡು ಅದು ನೀರೆಲ್ಲ ಬಸ್ಕೊಂಡು ಇಟ್ಕೊಂಡೀನಿ. ಒಂದು ಕಟ್ಟು ಮೆಂತ್ಯ ತೊಗೊಂಡೇನಿ ರೀ. ಮತ್ತು ಅರ್ಧ ಬೌಲ್ನಷ್ಟು ತೊಗರಿಬೇಳೆ ತೊಗೊಂಡೀನಿ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಆ್ಯಂಡ್ 4 ಹಸಿಮೆಣಸಿನ್ಕಾಯಿ, 7 ಹೆಸರಿನಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಫಸ್ಟಿಗೆ ನಾನು ಇದೇ ತೊಗರಿ ಬೇಳೆನ ಕುಕ್ಕರಿಗೆ ಹಾಕ್ಕೊಂಡು ಫುಲ್ ನೀಟಾಗಿ ತೊಳ್ಕೊಂಡು ಅದನ್ನು 2 ವಿಸಿಲ್ ಮಾಡಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನಾವು ನೀರು ಹಾಕ್ಕೊಳ್ಳೋಣ. ಅಂದರೆ ತೊಗರಿಬೇಳೆ ಎಷ್ಟದಾವಲ್ಲ ಅದಕ್ಕೆ ಒಂಚೂರು ಮೇಲೆ ಬರಬೇಕಷ್ಟ. ಇದನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಮಾಡಿಸ್ಕೊತೇನೆ ರೀ ನಾನು. ಅದು ವಿಸಿಲ್ ಆಗೋವರೆಗೂ ನಾನೀಗ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊತೇನೆ ರೀ. ಇವಾಗ ನಾನು ಈರುಳ್ಳಿ ಕಟ್ ಮಾಡ್ಕೊತೀನಿ ರೀ. ಈಗ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊತೀನಿ. ಇದನ್ನ ಉದ್ದುದ್ಕ ಕಟ್ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಬೆಳ್ಳುಳ್ಳಿ ಕ್ರಷ್ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಸಾಸಿವೆ, ಸ್ವಲ್ಪ ಅಷ್ಟೇ ರೀ ಜೀರಿಗೆ ಹಾಕೊಳ್ಳೋಣ. ಕರಿಬೇವು ಆಪ್ಷನಲ್ ಐತ್ರಿ, ನಾನು ಆವಾಗಲೇ ಹೇಳಿದಿಲ್ಲ. ಯಾಕಂದರೆ ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಆಗಲೇ ಕ್ರಷ್ ಮಾಡಿ ಇಟ್ಕೊಂಡಿದ್ದು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ. ಸ್ವಲ್ಪ ಈಗ ಈರುಳ್ಳಿ ಬ್ರೌನ್ ಆಗೋವರೆಗೂ ಇದನ್ನು ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಒಳಗೆ ಫ್ರೈ ಆಗುತ್ತೆ. ಇದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಕೈತ್ರಿ. 1 ಟೇಬಲ್ ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಂಡೇನಿ ನಾನು. ಈಗ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಹಾಕೋತೇನೆ ರೀ ನಾನು. ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತೊಗರಿಬೇಳೆ ಕುದಿಸ್ಕೊಂಡಿದ್ದು. ನಾನು 2 ವಿಸಿಲ್ ಯಾಕೆ ಮಾಡ್ಕೊಂಡೆ ಅಂತ ಇವಾಗ ನೋಡ್ಬೋದು ನೀವು. ಇದು ಅರ್ಧಂಬರ್ಧ ಬೆಂದೈತಿ. ಈ ಥರ ನೀವು ಮೇಲ್ಸ್ಲೆ ಕಟ್ ಮಾಡಿದರೆ ಇದಾಕೈತಿ, ಸುಮ್ಮನೆ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಆಗಲ್ಲ. ಸೊ ಈ ನೀರೆಲ್ಲ ಹೋಗೋ ಅಷ್ಟರೊಳಗೆ ತೊಗರಿ ಬೇಳೆನೂ ಫುಲ್ ಬೆಂದಿರ್ತೈತಿ, ಸೊಪ್ಪು ನೀಟಾಗಿ ಬೆಂದ್ಬಿಟ್ಟಿರ್ತೈತಿ ರೀ. ಇಲ್ಲ ಅಂತಂದ್ರೆ ನೀವು ಜಾಸ್ತಿ ಬೇಯಿಸ್ಕೊಂಡ್ರಿ ಅಂತಂದ್ರೆ ತೊಗರಿ ಬೇಳೆನ ಅದೊಂಥರ ಬೇಳೆ ಕಾಣಿಸೋದೇ ಇಲ್ಲ ಪಲ್ಯ ಒಳಗೆ, ಸಾರಾದಂಗೆ ಆಗ್ಬಿಡ್ತೈತೆ ಅದು. ಅದಕ್ಕೆ ಸ್ವಲ್ಪ ಈ ಥರ ಮೀಡಿಯಮ್ ಆಗಿ ನೀವು ಬೇಳೆ ಬೇಯಿಸ್ಕೊಂಡು ಸೊಪ್ಪೊಳಗೆ ಹಾಕ್ಕೊಂಡ್ರಿ ಅಂದ್ರೆ ಸೊಪ್ಪು ಬೇಯೋಷ್ಟರೊಳಗೆ ಬೇಳೆನೂ ಬೇಯ್ಕೊಂಡ್ಬಿಟ್ಟು 2 ಈಕ್ವಲ್ ಕ್ವಾಂಟಿಟಿ ಬರ್ತಾವೆ. ಆ್ಯಂಡ್ ಬೇಳೆ ತೀರ ಸ್ಮ್ಯಾಶ್ ಏನಾಗಿರಲ್ಲ, ನೀವು ಸಾರು ಕನ್ನಡನೂ ಏನೂ ಅನಿಸಲ್ಲ, ಅದು ಪಲ್ಯ ಟೇಸ್ಟೇ ಇರ್ತೈತಿ ಅದು. ಈಗ ಇದು ಸ್ವಲ್ಪ ಬೇಯೋವರೆಗೂ ಬಿಡೋಣ. ಒಂದು ಥಿಕ್ನೆಸ್ ಲೆವೆಲಿಗೆ ಬಂದೈತಿ. ಸೊ ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಬೌಲಿಗೆ ಸರ್ವ್ ಮಾಡ್ಕೊತೀನಿ. ನೋಡಿರಿ, ಒಂದು ಚೆನ್ನಾಗಿ ಹತ್ತಕ್ಕೆ ಬಂದೈತಿ. ಇದು ತೀರ ನೀರಾಗಿಲ್ಲ.